ರಾಜಕಾರಣ ಪ್ರಾರಂಭ ಮಾಡಿದೆ. ನಾನು ಮೊದಲನೇ ಸಲ ಶಾಸಕರಿದ್ದು 2004. ಹೀಗಾಗಿ ನಮ್ಮದು ಬೆಳಗಾವಿ ಅವರು ಚಿಕ್ಕೋಡಿ ಸಾಹೇಬರು ಸುಮಾರು ಈಗ ನಾಯಕ್ ಸಾಹೇಬ್ರು ಹೇಳಿದ್ರು 35 ವರ್ಷ ತನಕ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಇರುವ ತಾಕತ್ತು ಯಾರಾದರೂ ಇದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಆ ಟೈಮ್ ಬರೀ ಶಂಕರನ್ ಸಾಹೇಬ್ರಿಗೆ. ಯಾರು ಚಪ್ಪಾಳೆ ಹೊಡೆದಿಲ್ಲ ಅವ್ರಿಗೆ ಧನ್ಯವಾದ. ನನಗೆ ಕೋರೆ ಸಾಹೇಬರು ಒಂದು ಮಾತನ್ನು ಹೇಳಿದ್ರೆ ನೆನಪಾಗ್ತದೆ. ಇವತ್ತು ಶಂಕರನ್ ಸಾಹೇಬರು ಯಾವ ರೀತಿ ಅವರು ರಾಜಕಾರಣ ಹೇಳಿದಾರೆ, ಅವರು ಯಾರಿಗೂ ತ್ರಾಸ ಕೊಟ್ಟಿಲ್ಲ, ಯಾರಿಗೂ ಬೈದಿಲ್ಲ. ಕೋರೆ ಅವರು ಹೇಳಿದರು, ರಮೇಶ್ ಕತ್ತಿ ಅವ್ರಿಗೆ ಒಂದು ಮಾತನ್ನು ಹೇಳಿದರು, ತಲೆಯಾಗಿ ಸಿಕ್ಕಿರಬೇಕು, ಭಯ ಬರಬಾರ್ದು ಅಂತ ಹೇಳಿ. ಆ ರೀತಿ ಜೀವನ ನಡೆದಂಥವರು ಚಿಕ್ಕೋಡಿ ಒಳಗೆ ರಾಜೀವ್ ಗಾಂಧಿ ಸಾಹೇಬರು ಪ್ರಧಾನಮಂತ್ರಿ ಆದಾಗ ಒಂದು ಕಾರ್ಯಕ್ರಮ ಆಗಿತ್ತು. ಅವಾಗ ರಾಜ್ಯ ಅಧ್ಯಕ್ಷರು, ಅವಾಗಿನ ಕಾಂಗ್ರೆಸ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಯಾರು ವೀರೇಂದ್ರ ಪಾಟೀಲ್ ಅವರು, ಸ್ಟೇಜ್ ಮ್ಯಾಗ ರಾಜೀವ್ ಗಾಂಧಿ ಅವರು ಮತ್ತು ಶಂಕರನ್ ಸಾಹೇಬರು ರಾಜ್ಯ ಅಧ್ಯಕ್ಷ ಕೇಳಿದ್ರು. ಅಂದ್ರೆ ಶಂಕರನ್ ಸಾಹೇಬ್ರ ತಾಕತ್ತು ಎಷ್ಟಿತ್ತು ಅನ್ನೋದು ಅಷ್ಟ. ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಆಗಲಿಲ್ಲ, ಆದ್ರೆ ಬಹಳಷ್ಟು ಜನ ಮುಖ್ಯಮಂತ್ರಿ ಮಾಡಿದವರು ಯಾರಾದರೂ ಇದ್ರೆ ನನಗೆ ಗುರುತಿದ್ದ ಮಟ್ಟಿಗೆ ಶಂಕರನ್ ಸಾಹೇಬ್ರನ್ನ ಮಾತನ್ನು ಇವತ್ತು ಹೇಳಿ ಇಚ್ಛೆಪಟ್ಟೆ. ಪ್ರದೀಪನ್ನ ಹೇಳಿದ್ರು, ಹಿಂಗಿಂಗ ನಾವು ಒಂದು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಕ್ಲಬ್ ರೋಡಿಗೆ ಅನುಮಾನಿಸ ಹೇಳಿದ್ರು ಅವರು. ಯಾಕಂದ್ರೆ ನಾ ಬಿಜೆಪಿ ಅವ್ರು ಕಾಂಗ್ರೆಸ್ದವ್ರ ಸತ್ತ 5 ಬಿಜೆಪಿ ಕೈಯಾಗ ಇವ್ರ ಹೆಸರು ಇಡ್ತಾರೋ ಇಲ್ಲೋ ಅಂತ ಹೇಳಿ. ನೋಡ್ರಿ ಶಂಕರನ್ ಸಾಹೇಬ್ರ ಹೆಸರು ನಾವು ಹೇಳಿದ್ವಿ, ನಮ್ಮ ಸೌಭಾಗ್ಯ ನಾವು ಬಿಜೆಪಿ ಆಡಳಿತ ಇದ್ದಾಗ ಶಂಕರನ್ ಸಾಹೇಬ್ರ ಹೆಸರು ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಭಾಗ್ಯ ಐತೆ ಅಂತ ತಿಳ್ಕೊಂಡು ನಾವು ಒಂದು ಪ್ರಸ್ತಾವನೆಯನ್ನು ಮಾಡಿದ್ವಿ. ಆದ್ರೆ ಇವತ್ತು ಈ ನಾಯಕ್ ಸಾಹೇಬ್ರು ಹೇಳಿದ್ರು, ಕೋರೆ ಸಾಹೇಬ್ರು ಹೇಳಿದ್ರು, ಕತ್ತಿ ಸಾಹೇಬ್ರು ಹೇಳಿದ್ರು, ಈ ಜಿಲ್ಲೆ ಒಳಗೆ ನನಗೆ ತಿಳಿದ ಮಟ್ಟಿಗೆ ಅವರು ಸಕ್ರಿಯ ರಾಜಕಾರಣ ಇರೋ ತನಕ ಕಾಂಗ್ರೆಸ್ನಾಗ ಜಿಲ್ಲಾ ಟಿಕೆಟ್ ಬೇರೆದವ್ರು ಅವ್ರು ಬಿಟ್ಟು ಬೇರೆದವ್ರು ಕೊಡೋ ತಾಕತ್ತು ಯಾರಿಗೂ ಇಲ್ಲಾಗಿತ್ತು, ಅವ್ರ ಕಡೆ ಇತ್ತು. ಅವ್ರಿಗೆ ಮಾಡಿದಂತ ಉಪಕಾರ ತಗೊಂಡವ್ರು ಬರೀ ಇವತ್ತು ಬಂದಿದ್ರು 10,000 ಮಂದಿ ಕೊಡ್ತಿದ್ರು. ಇವತ್ತು 8 ಜನ 10,000 ಜನ ಕೊಡ್ತಿದ್ರು. ಅದ್ರ ಕೆಲವೊಂದು ಜನ ಉಪಕಾರ ಬರ್ತಿರ್ಬೋದು. ಆದ್ರೆ ನಾವು ಬೇರೆ ಪಕ್ಷದವರಾಗಿನೂ ಶಂಕರನ್ ಸಾಹೇಬ್ರು ಉಪಕಾರ ಬೆಳಗಾವಿ ಜಿಲ್ಲೆಗೆ ಮಾಡಿದ್ದು ನಾವು ಮರ್ತಿಲ್ಲ. ಅದಕ್ಕೆ ನಾವು ಶಂಕರನ್ ಸಾಹೇಬ್ರ ಹೆಸರು ಇಡುವಂದ್ರೆ ಒಮ್ಮತವಾಗಿ ನಾವಾಗಲಿ ಸೇಡ್ ಅವರನ್ನು ಅದಕ್ಕೆ ಸಹಕಾರ ಕೊಟ್ಟು. ನನಗೆ ಪತ್ರಕರ್ತ ಕೇಳಿದ್ರು, ಅವಾಗ ಏನ್ರಿ ನೀವು ಬಿಜೆಪಿ ಶಂಕರನ್ ಸಾಹೇಬ್ರು ಕಾಂಗ್ರೆಸ್ದವರು, ಅವ್ರು ರಾಜಕಾರಣ ಕಾಂಗ್ರೆಸ್ನಾಗ ಮಾಡಿರ್ಬೋದು, ಆದ್ರೆ ನಮ್ಮ ಜಿಲ್ಲೆಯವರು ಇಡೀ ದಿಲ್ಲಿ ತನಕ ಆಳುವಂತ ವ್ಯವಸ್ಥೆ ಮಾಡಿದಂತ ವ್ಯಕ್ತಿ ನಮ್ಮ ಜಿಲ್ಲೆಯೊಳಗೆ ಆಗಿನ ಕಾಲನಾಗ ಯಾರಾದದ್ದು ಶಂಕರನ್ ಸಾಹೇಬ್. ನನಗೆ ಅವ್ರ ವೈಯಕ್ತಿಕ ಧರ್ಮಸಿಂಗ್ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ಭೇಟಿಗೆ ಹೋಗುವಂತ ಅವಕಾಶ ಬಂದಿತ್ತು. ಅವ್ರ ಮನೆಗೆ ಬಂದಿದ್ದ ಧರ್ಮಸಿಂಗ್ ಸಾಹೇಬ್ರು, ಅವಾಗ ನಾನು ಬಂದಿದ್ದೆ.